ಕಳೆದ 3 ತಿಂಗಳ ಅವಧಿಯಲ್ಲಿ 5ನೇ ಬಾರಿ ಇಂದು ಕರ್ನಾಟಕಕ್ಕೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭೆ ಚುನಾವಣೆಗೆ ಮುನ್ನ ಅಭಿವೃದ್ಧಿಯ ಪ್ಲೇ ಕಾರ್ಡ್ ಪ್ರಯೋಗ ಮಾಡಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಭಾರತೀಯ ಇಂಧನ ಸಪ್ತಾಹ ಉದ್ಘಾಟಿಸಿದ ಅವರು ಭಾರತದಲ್ಲಿ ಪಳೆಯುಳಿಕೆ ಇಂಧನ ಮೂಲಗಳ ಶೋಧ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆದಾರರು ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕರೆ ಕೊಟ್ಟರು. ಇದೇ ವೇಳೆ ಹಸಿರು ಸಾಗಣೆ ಜಾಥಾಕ್ಕೆ ಚಾಲನೆ ನೀಡಿದ ನಮೋ ಇಂಡಿಯನ್ ಆಯಿಲ್ ವಿತರಕರಿಗೆ ಪ್ಲಾಸ್ಟಿಕ್ ಬಾಟಲ್ ತ್ಯಾಜ್ಯದಿಂದ ತಯಾರಿಸಲಾಗಿರುವಂತಹ ಸಮವಸ್ತ್ರವನ್ನು ಲೋಕಾರ್ಪಣೆಗೊಳಿಸಿದರು. ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅನ್ನೋ RRR ಮಂತ್ರ ಪಠಿಸಿದ ಮೋದಿ ಬೆಂಗಳೂರು ತಂತ್ರಜ್ಞಾನ, ಪ್ರತಿಭೆ, ನಾವೀನ್ಯತೆಯ ಶಕ್ತಿ ಅಂತ ಹೊಗಳಿದರು. ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. एक और सेक्टर जिसमें भारत विश्व में लीड ले रहा है वो है ग्रीन हाइड्रोजन का। नेशनल ग्रीन हाइड्रोजन मिशन 21वीं सदी के भारत को नई दिशा देगा। इस दशक के अंत तक हम 5 MMTPA ग्रीन हाइड्रोजन के प्रोडक्शन का लक्ष्य लेकर चल रहे हैं। इसमें भी 8 लाख करोड़ रुपए से अधिक के इन्वेस्टमेंट की संभावनाएं हैं। हम गैस पाइपलाइन नेटवर्क की लंबाई बढ़ाने की दिशा में भी तेजी से काम कर रहे हैं। 2014 में हमारे देश में गैस पाइपलाइन की लंबाई करीब 14,000 किलोमीटर थी। अब ये बढ़कर 22,000 किलोमीटर से ज्यादा हो चुकी है। अगले 4-5 साल में भारत में गैस पाइपलाइन का नेटवर्क 35,000 किलोमीटर तक पहुंच जाएगा। सर्कुलर इकोनॉमी एक तरह से हर भारतीय की जीवन शैली का हिस्सा है। रिड्यूस, रीयूज और रिसाइकल का मंत्र हमारे संस्कारों में रहा है। बेंगलुरु टेक्नोलॉजी, टैलेंट और इनोवेशन की एनर्जी से भरपूर शहर है। मेरी तरह आप भी यहां की युवा ऊर्जा को अनुभव कर रहे होंगे। ಇನ್ನು ಬೆಂಗಳೂರಿನ ಬಳಿಕ ತುಮಕೂರಿನ ಗುಬ್ಬಿ ತಾಲೂಕಿಗೆ ಆಗಮಿಸಿದ ಪ್ರಧಾನಿ ಏಷ್ಯಾದಲ್ಲೇ ಅತಿ ದೊಡ್ಡ ಘಟಕ ಅಂತ ದಾಖಲೆ ಬರೆದಿರೋ HALನ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಉದ್ಘಾಟಿಸಿದ್ರು. 2016ರಲ್ಲಿ ಮೋದಿ ಅವರೇ ಈ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಇನ್ನು 615 ಎಕರೆ ಜಾಗದಲ್ಲಿ ತಲೆ ಎತ್ತಿರೋ ಈ ಘಟಕ ಹೆಲಿಪ್ಯಾಡ್, ಫ್ಲೈಟ್ ಹ್ಯಾಂಗರ್, ಅಡ್ಮಿನ್ ಕಟ್ಟಡ ಸೇರಿದಂತೆ ಕೆಲವಾರು ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮದ ಬಳಿಕ 545 ಕೋಟಿ ರೂಪಾಯಿಗಳ ಜಲಜೀವನ್ ಮಿಷನ್ನ ವಿವಿಧ ಕಾಮಗಾರಿಗಳಿಗೂ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಇನ್ನು ಸಾರ್ವಜನಿಕ ಸಭೆ ಉದ್ದೇಶಿಸಿ ಕನ್ನಡದಲ್ಲೇ ಮಾತು ಆರಂಭಿಸಿದ ಪ್ರಧಾನಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಶ್ರೀಗಳನ್ನು ಸ್ಮರಿಸಿದರು. ರಫೇಲ್ ಡೀಲ್ಗಾಗಿ HAL ಮುಚ್ಚುತ್ತೆ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ದವರಿಗೆ ತುಮಕೂರಿನ HAL ಘಟಕ ಸ್ಥಾಪಿಸಿ ಕಪಾಳ ಮೋಕ್ಷ ಮಾಡಿದ್ದೇವೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮೋದಿ ನಡೆಸಿದರು. ಇನ್ನು ಕೇಂದ್ರ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗೆ ಒತ್ತು ನೀಡಿದ್ದೇವೆ. ಭದ್ರಾ ಮೇಲ್ದಂಡೆ ಯೋಜನೆ ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. ಕೇಂದ್ರ ಬಜೆಟ್ನಲ್ಲಿ ಎಲ್ಲಾ ವರ್ಗಗಳಿಗೂ ಒತ್ತು ನೀಡಲಾಗಿದೆ ಅಂತ ನಮೋ ಹೇಳಿದರು. ಹೆಲಿಕಾಪ್ಟರ್ ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 3 ವರ್ಷದ ಹಿಂದೆ ಇದಕ್ಕೆ ಅಡಿಗಲನ್ನು ಹಾಕಿದ್ರು. ಇವತ್ತು ಅವರೇ ಇದರ ಉದ್ಘಾಟನೆ ಮಾಡ್ತಿರುವಂಥದ್ದು ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಮಾನ್ಯವಾಗಿ ಇಂಥ ಒಂದು ಯೋಜನೆಗಳು ಒಬ್ಬ ಪ್ರಧಾನಮಂತ್ರಿ ಅಡಿಗಲ್ ಹಾಕಿದರೆ 2ನೇ ಅಥವಾ 3ನೇ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥದ್ದು ಆ ಗತಿ, ಆ ಮೊಮೆಂಟು ನಾವು ನೋಡಿದ್ದೇವೆ. ಹೆಲಿಕಾಪ್ಟರ್ ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 3 ವರ್ಷದ ಹಿಂದೆ ಇದಕ್ಕೆ ಅಡಿಗಲನ್ನು ಹಾಕಿದ್ರು. ಇವತ್ತು ಅವರೇ ಇದರ ಉದ್ಘಾಟನೆ ಮಾಡ್ತಿರುವಂಥದ್ದು ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಾಮಾನ್ಯವಾಗಿ ಇಂಥ ಒಂದು ಯೋಜನೆಗಳು ತುಮಕೂರು ಜಿಲ್ಲೆ
ಗುಬ್ಬಿ ತಾಲೂಕಿನ ನಿಟ್ಟೂರ್ ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ, ನಿಮಗೆಲ್ಲ ನಮ್ಮ ನಮಸ್ಕಾರಗಳು. पूज्य शिव कुमार स्वामी जी ने त्रिविधा दसोही, मैं पूज्य संतों को नमन करता हूं. गुब्बी स्थित श्री चिदंबरा आश्रम और भगवान चन्न बसवेश्वर को भी मैं प्रणाम करता हूं. श्री अन्न यानी धान्य में सर्वश्रेष्ठ. कर्नाटका में तो श्री अन्न रागी, श्री अन्न नवणे, श्री अन्न सामे, श्री अन्न हरका, श्री अन्न कोरले, श्री अन्न उदलू, श्री अन्न बरगू, श्री अन्न सज्जे, श्री अन्न बीड़ी जोड़ा. कर्नाटका के रागी मुद्दे, रागी रोटी, इस स्वाद को कौन भूल सकता है. आज एचएएल की ये हेलीकॉप्टर फैक्ट्री, एचएएल की बढ़ती ताकत ढेर सारे पुराने झूठों को और झूठे आरोप लगाने वालों का पर्दाफाश कर रही है. हकीकत खुद बोल रही है. हमारी सरकार निवासक के नीरू के साथ ही भूमि की निरावरी पर भी लगातार बल दे रही है. बजट में अपर भद्रा प्रोजेक्ट के लिए लगभग 5,500 करोड़ रुपए की व्यवस्था की गई है. ಇನ್ನು ಒಂದೇ ದಿನ ಆ ರಾಜ್ಯದ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಮೋದಿ ಉದ್ದೇಶದ ಹಿಂದೆ ಮತಬೇಟೆಯ 5 ಅಂಶಗಳ ಕಾರ್ಯಸೂಚಿ ಅಡಗಿರೋದಾಗಿ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಅಭಿವೃದ್ಧಿ ಮಂತ್ರದ ಮೂಲಕವೇ ಮತ ಬ್ಯಾಂಕಿಗೆ ಲಗ್ಗೆ ಇಡೋದು ನಮ್ಮ ಸ್ಟ್ರಾಟಜಿ. ಅದಕ್ಕಾಗಿಯೇ ಬೆಂಗಳೂರು, ತುಮಕೂರು ಒಳಗೊಂಡಂತೆ 45 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರಿಂದು ತ್ರಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಬಿಜೆಪಿಗೆ ಮೋದಿ ಅನಿವಾರ್ಯ ಎಂಬುದನ್ನು ಮನಗಂಡೇ ನಮೋ ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿ ಕಹಳೆ ಮೊಳಗಿಸಿದ್ದಾರೆ. ಹಾಗೆಯೇ ಎಚ್ಎಎಲ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಕೇಂದ್ರ ಸರ್ಕಾರಿ ನೌಕರರು, ಉದ್ಯಮಿಗಳನ್ನು ತಲುಪುವ ಯತ್ನವೂ ಇಂದಿನ ಕಾರ್ಯಕ್ರಮಗಳ ಮೂಲಕ ನಡೆದಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಕೂಡ ಇದೆ. ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಚುನಾವಣೆ ಫಲಿತಾಂಶ ನಿರ್ಧರಿಸುವಂತಹ 15% ವಿದ್ಯಾವಂತ ವರ್ಗವನ್ನು ನಮೋ ಟಾರ್ಗೆಟ್ ಮಾಡಿದ್ದಾರೆ. ಈ ವಲಯವನ್ನು ತಲುಪುವ ನಿಟ್ಟಿನಲ್ಲಿ ನಮೋ ಇಂದು ಮತ ಬಾಣ ಬಿಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದ ರಾಷ್ಟ್ರೀಯ ಇಂಧನ ಸಪ್ತಾಹ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿತ್ತು. ಈ ಬೃಹತ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದೇ ಒಂದು ಕಡೆ ಕೂಡ ಕನ್ನಡದ ಒಂದೇ ಒಂದು ಪದ ಕಾಣಲಿಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಭಾಷೆಗೆ ಆದ್ಯತೆ ನೀಡಲಾಗುತ್ತೆ ಅಂತ ಸರ್ಕಾರ ಹೇಳುತ್ತಲೇ ಇದೆ. ಆದರೆ ಕನ್ನಡ ನಿರ್ಲಕ್ಷಿಸೋ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇವೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮೋದಿ ಡಬಲ್ ಬರ್ನರ್ ಸೋಲಾರ್ ಅಡುಗೆ ಒಲೆಯನ್ನು ಲೋಕಾರ್ಪಣೆ ಮಾಡಿದ್ದು ವಿಶೇಷ. ಈ ಒಲೆಯನ್ನು ಈಗಿನ ಕೆಲ ಸೌರ ಒಲೆಗಳಂತೆ ಬಿಸಿಲಿನಲ್ಲಿ ಇಡಬೇಕಾಗಿಲ್ಲ. ಈ ಒಲೆ ಸೌರಶಕ್ತಿ ಮತ್ತು ಸಾಂಪ್ರದಾಯಿಕ ಗ್ರಿಡ್ ಆಧಾರಿತ ವಿದ್ಯುತ್ತಿನಿಂದ ಚಾಲನೆ ಆಗುತ್ತೆ. ಸೂರ್ಯನಿಂದ ಎನರ್ಜಿಯನ್ನು ಸಂಗ್ರಹಿಸಿ ಥರ್ಮಲ್ ಬ್ಯಾಟರಿಯಲ್ಲಿ ಸಂಗ್ರಹಿಸುವ ಡಬಲ್ ಬರ್ನರ್ ಸೋಲಾರ್ ಒಲೆ ಹಗಲಿನಲ್ಲಿ ಮಾತ್ರವೇ ಅಲ್ಲ, ರಾತ್ರಿಯೂ ಕೂಡ ಅಡುಗೆಗೆ ಬಳಸಬಹುದಾಗಿದೆ. ಇದರ ದರ 15,000 ರೂಪಾಯಿ ನಿಗದಿಯಾಗುವ ಸಾಧ್ಯತೆ ಇದ್ದು 5,000 ರೂಪಾಯಿ ಸಬ್ಸಿಡಿ ನೀಡುವಂಥ ಸಾಧ್ಯತೆಯೂ ಇದೆ. And this will be the green, clean and a permanent solution for top indoor solar cooker. And this will be the green, clean and a permanent solution for top indoor solar cooker.
ಸರ್, ಯೋಜನೆಗಳ ಶಂಕುಸ್ಥಾಪನೆ ಉದ್ಘಾಟನೆಗಳ ಮೂಲಕ ಪ್ರತಿಯೊಬ್ಬ ಫಲಾನುಭವಿಗಳನ್ನ ರೀಚ್ ಆಗೋದಿದೆಯಲ್ಲ ಸರ್, ಇದು ಮುಂದಿನ ಒಂದು ಎಲೆಕ್ಷನ್ಗೆ ಯಾವ ರೀತಿ ಒಂದು ಮೈಲೇಜ್ ಕೊಡುತ್ತೆ ಅಂತ ಸರ್ ಕರ್ನಾಟಕಕ್ಕೆ, ಬಿಜೆಪಿಗೆ? ಒಂದು ಮೊದಲು ಕೆಲಸ ಮಾಡೋದು, ಆನಂತರ ಅದಕ್ಕೆ ಕೂಲಿ ಕೇಳೋದು. ಓಕೆ, ಎರಡೂ ತೆರನಾಗಿದೆ. ನೀವು ಕೆಲಸ ಮಾಡದೇನೆ ಕೂಲಿ ಕೇಳೋದು, ಕೆಲಸ ಮಾಡಿ ಕೂಲಿ ಕೇಳೋದು. ಹೌದು, ನಮಗಿಲ್ಲಿ ಇವತ್ತು ಕಾಣ್ತಾ ಇರೋದು ಕೆಲಸ ಮಾಡಿ ಕೂಲಿ ಕೇಳ್ತಾ ಇರುವಂಥ ಘಟನೆ. ಒಂದೇ ದಿನ ಬೆಂಗಳೂರು ಮತ್ತು ತುಮಕೂರು, ಬೆಂಗಳೂರು ಸುತ್ತಮುತ್ತಲಿನ ಕ್ಷೇತ್ರಗಳು ಸುಮಾರು 45-50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮಗಳ ಪರಿಣಾಮ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆ ಇವತ್ತು ರಾಜಕೀಯ ತಜ್ಞರಿಂದ ವ್ಯಕ್ತ ಆಗ್ತಾ ಇದೆ. ಅದನ್ನು ನೀವು ಬದಿಗಿಟ್ಟು ನೋಡೋಣ. ಇವತ್ತು ಒಂದು ದಿನದಲ್ಲಿ ಒಟ್ಟು 6 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗವಹಿಸ್ತಾರೆ. ಬೆಳಿಗ್ಗೆ 10:55ಕ್ಕೆ ಅವರು HAL ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ಭಾರತ ಇಂಧನ ಸಪ್ತಾಹ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಅದರ ಉದ್ಘಾಟನೆ ಮಾಡ್ತಾರೆ. ಆ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ದು ಮತ್ತು ಸರ್ಕಾರ ಅದರ ಬಗ್ಗೆ ಕಟಿಬದ್ಧ ಆಗಿರುವಂಥ ವಿಚಾರವನ್ನು ಅವರ ಮಾತುಗಳಲ್ಲಿ ಮೊದಲನೇದಾಗಿ ಆಡಳಿತಗಾರರು ಅವರ ಆ ವಿಚಾರವನ್ನು ತಿಳ್ಕೊಂಡಿರಬೇಕು. ಇವತ್ತು ಬಹಳಷ್ಟು ಯೋಜನೆಗಳು ಯಾಕೆ ಫೇಲ್ ಆಗುತ್ತೆ ಅಂದರೆ, ಯಾರು ಜಾರಿ ಮಾಡಬೇಕೋ ಅವರಿಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯೂ ಇರಲ್ಲ, ಅದರ ಬಗ್ಗೆ ಬದ್ಧತೆಯೂ ಇರಲ್ಲ ಅಂತ. ನಿಮಗೆ ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ ಮತ್ತು ಕಾಲಮಿತಿಯಲ್ಲಿ ಅದನ್ನು ಜಾರಿ ಮಾಡುವಂತಹ ಆ ಬದ್ಧತೆ ಇದೆ ಅಂತ ಅದು ಗೊತ್ತಾಗುತ್ತೆ ನಿಮಗೆ. E20 ಪೆಟ್ರೋಲ್ ವಿತರಣೆ ಯೋಜನೆಗೆ ಅವರು ಚಾಲನೆಯನ್ನು ಕೊಟ್ಟರು. ಎಥೆನಾಲ್ 20 ಅಂತ ಅಂದರೆ 20% ಈಗಿನ ಇಂಧನದಲ್ಲಿ ಆ ಇಂಧನಕ್ಕೆ 20% ಎಥೆನಾಲನ್ನು ಬೆರೆಸೋದು. ನಿಮಗೆ ಅಷ್ಟರ ಮಟ್ಟಿಗೆ ಒಂದು ಆ ಇಂಧನದ ಹೊರೆ ನಿಮಗೆ ಕಡಿಮೆ ಆಗುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುವಂಥ ಹೊರೆ. ಎರಡನೇದು ಮಾಲಿನ್ಯ ತಡೆಗೆ ಅದು ಸಹಾಯಕ ಆಗತ್ತೆ ಅಂತ. ಇದು ಬಹಳ ಮಹತ್ವಾಕಾಂಕ್ಷಿಯ ಯೋಜನೆ, ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅನೇಕ ವರ್ಷಗಳಿಂದ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು, ಈಗ ಅದು ಜಾರಿಗೆ ಬರ್ತಾ ಇದೆ ಅಂತ. ಇನ್ನು 5-10 ವರ್ಷ ಬೇಕು ಅದು ಸಂಪೂರ್ಣವಾಗಿ ಆಗೋದಕ್ಕೆ, ಆದರೆ ಈಗ ಒಂದು ಶುಭಾರಂಭ ಆಗಿದೆ ಅಂತ. ದೇಶದಲ್ಲಿ 100 ಅದೆಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಇದು ಲಭ್ಯ ಆಗುತ್ತೆ. ಇದು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋದಾಗ ಅದು ನಮಗೆ ಆ ಇಂಧನದ ಮೇಲಿನ ವೆಚ್ಚ ಅದನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ನಮ್ಮ ಪರಿಸರಕ್ಕೆ ಪೂರಕ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ, ಇದುವರೆಗೆ ಕಬ್ಬು ಬೆಳೆಗಾರನಿಗೆ ಹೆಚ್ಚು ಅಂದರೆ ಅವನಿಗೆ ಸಕ್ಕರೆಗೆ ಆ ಉತ್ಪಾದನೆ ಅಂತ ಸಕ್ಕರೆಯಿಂದಾಗಿ ಅವನಿಗೆ ಹಣ ಸಿಗ್ತಾ ಇತ್ತು. ಅದರ ಜೊತೆಗೆ ಮೊಲಾಸಿಸ್ ಇರ್ಬೋದು, ಈ ಥರ ಕೆಲವು ಉಪ ಉತ್ಪನ್ನಗಳಿಂದಾಗಿ ಆತನಿಗೆ ಲಾಭ ಆಗ್ತಾ ಇತ್ತು. ಈಗ ಎಥೆನಾಲನ್ನು ಉತ್ಪಾದನೆ ಮಾಡೋದ್ರಿಂದ ರೈತರಿಗೆ ಅದರಿಂದ ಹೆಚ್ಚಿನ ಲಾಭ ಆಗುತ್ತೆ ಅಂತ. 3ನೇ ಕಾರ್ಯಕ್ರಮ, ಏಕಬಳಕೆ ಪ್ಲಾಸ್ಟಿಕ್ನಿಂದ ತಯಾರಿಸಿದಂತಹ ಸಮವಸ್ತ್ರವನ್ನು ಬಿಡುಗಡೆ ಮಾಡಿದರು. ಅದನ್ನು ರೀಸೈಕಲ್ ಮಾಡೋದಿದೆಯಲ್ಲ, ಅವ್ರು ಹೇಳಿದರು 3R ಹೇಳಿದ್ರು. ರೀಯೂಸ್, ಅದನ್ನು ರೀಸೈಕಲ್ ಮಾಡುವಂಥದ್ರ ಬಗ್ಗೆ ಅಲ್ಲಿ ವಿಶೇಷವಾದಂಥ ಪ್ರಸ್ತಾಪವನ್ನು ಮಾಡಿದ್ರು. ಅದು ಇದಕ್ಕೆ ಸಂಬಂಧಪಟ್ಟಂಥದ್ದು ಅಂತ. 4ನೇದು, ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡಿದ್ದು. ಇದರ ವಿಶೇಷತೆ ಅಂತಂದರೆ 2016ರಲ್ಲಿ ಪ್ರಧಾನಿ ಮೋದಿ ಇದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಈಗ ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಘಟಕ ಅಲ್ಲಿ ಕಾರ್ಯಾರಂಭವನ್ನು ಮಾಡಿದೆ. ಕೇವಲ 6 ವರ್ಷಗಳ ಕಾಲಮಿತಿಯಲ್ಲಿ ಆರಂಭ ಆಗಿರೋದು. ಅದನ್ನು ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ಬೆಳಗಿನ ನಮ್ಮ ಪ್ರೈಮಲ್ಲೂ ಕೂಡ ಇದನ್ನು ಹೇಳಿದ್ವಿ, ಇದು ಮಾದರಿ ಅಂತ. ನೀವು ಯಾವುದೇ ಯೋಜನೆಯನ್ನು ಕಾಲಮಿತಿಯಲ್ಲಿ ಮಾಡೋದು ನಿಮ್ಮ ಕಮಿಟ್ಮೆಂಟನ್ನು ತೋರಿಸುತ್ತೆ. ಮತ್ತು ವೆಚ್ಚ, ನೀವು ಯೋಜನೆನ ವಿಸ್ತರಣೆ ಮಾಡಿದಷ್ಟು ಕೂಡ ನಿಮ್ಮ ವೆಚ್ಚ ಹೊರೆ ಜಾಸ್ತಿ ಆಗುತ್ತೆ ಅಂತ. ಆ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್. 5ನೇದು, ತುಮಕೂರು ಇಂಡಸ್ಟ್ರಿಯಲ್ ಟೌನ್ಶಿಪ್ ಕಾಮಗಾರಿಗೆ ಚಾಲನೆ ಕೊಟ್ಟರು. 6ನೇದು, ಜಲಜೀವನ ಮಿಷನ್ ಯೋಜನೆಯಡಿ ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಈ ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂತಹ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಮಿನ್ಯೂಟ್ ಟು ಮಿನ್ಯೂಟ್ ಆ ಕಾರ್ಯಕ್ರಮ ನೋಡಿದ್ರೆ ಇಡೀ ದಿನ ಹೇಳ್ತೀವಲ್ಲ ಎಡೆಬಿಡದ ಕಾರ್ಯಕ್ರಮ ಅಂತ. ಅನೇಕರು ಹೇಳ್ತಾರೆ ಏನೂ ಕೆಲಸ ಇಲ್ಲದೆ ಎಡೆಬಿಡದ ಕಾರ್ಯಕ್ರಮ ಅಂತ. ಇದು ನಿಜವಾಗ್ಲೂ ನಿಮಗೆ ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಆ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೆ ಆ ಎನರ್ಜಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನೀವು ಆ ವಿಷಯದ ಮೇಲೆ ಅಷ್ಟು ಪ್ರಭುತ್ವದಿಂದ ಹಿಡಿತದಿಂದ ನೀವು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ. RRR ಅಂತ ನಾನು ಪ್ರಸ್ತಾಪ ಮಾಡಿದೆ. ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್. ಇದನ್ನ ರೆಡ್ಯೂಸ್ ಅಂದ್ರೆ ಹೊರೆಯನ್ನ ರೆಡ್ಯೂಸ್ ಮಾಡೋದು, ಪರಿಸರದ ಮೇಲಿನ ಹೊರೆ ಇರ್ಬೋದು, ಆರ್ಥಿಕ ಹೊರೆ ಇರ್ಬೋದು, ಇದನ್ನ ರೆಡ್ಯೂಸ್ ಮಾಡೋದು. ರೀಯೂಸ್, ನೀವು ಇವತ್ತು ಮರುಬಳಕೆ ಇಂಧನಗಳು, ಅದರ ಮೇಲೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ ಅಂತ. ಇನ್ನೊಂದು ರೀಸೈಕಲ್, ಸಮವಸ್ತ್ರ ಹೇಳಿದ್ರಲ್ಲಿ ನೀವು ಪ್ಲಾಸ್ಟಿಕ್, ಕುಡಿಯುವ ನೀರಿನ ಬಾಟ್ಲಿ ಇರ್ಬೋದು, ಅಥವಾ ನೀವು ಇವತ್ತು ಪ್ಲಾಸ್ಟಿಕ್ ಬೇರೆ ಬೇರೆ ಕಾರಣಗಳಿಗೆ ಬಳಸುವಂಥ ಪ್ಲಾಸ್ಟಿಕ್ಕನ್ನು
ರೀಯೂಸ್ ಮಾಡೋದಿರ್ಬೋದು, ಈ ರೀತಿ ಬಹಳ ವಿಧಾಯಕವಾದಂತಹ ಕಾರ್ಯಕ್ರಮಗಳಿಗೆ ಅವರು ಚಾಲನೆಯನ್ನು ಕೊಟ್ಟರು ಅಂತ. ಸೋಲಾರ್ ಇರ್ಬೋದು, ಎಥನಾಲ್ ಇರ್ಬೋದು, ಇವೆಲ್ಲವೂ ಕೂಡ ಇದು ನಮ್ಮ ಇಂಧನದ ವೆಚ್ಚದ ಮೇಲಿನ ಬರ್ಡನನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ರೀಯೂಸ್ ಮಾಡುವಂತಹ ಇಂಧನಗಳಿಗೆ ಅದು ಪೂರಕವಾಗಿ ಇರುತ್ತೆ ಅಂತ. ವಿಶ್ವದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅದು ಇಡೀ ಎಲ್ಲರಿಗೂ ಪರ್ಯಾಯ ಆಗಲಿ ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಸೋಲಾರ್ ಬಳಕೆ ಭಾರತದಲ್ಲಿ ಈಗ 20% ಹೆಚ್ಚಾಗಿದೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನು ಕೊಟ್ಟರು. ಗ್ರೀನ್ ಕ್ಲೀನ್ ಕುಕಿಂಗ್ ಆದ್ಯತೆ ಅಂತ ಅದನ್ನು ಅವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಕಿಚನ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಈಗಾಗಲೇ ಉಜ್ವಲ ಯೋಜನೆಯ ಮೂಲಕ, LPG ವಿತರಣೆ ಮೂಲಕ ಗ್ರಾಮಗಳಲ್ಲಿ ಕಟ್ಟಿಗೆ ಒಲೆಯಿಂದ ಯಾವ ಗೃಹಿಣಿಯರು ಹೊಗೆಯಿಂದ ಬಳಲಿ ಲಂಗ್ಸಿಗೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳಿಗೆ ಅಪಾಯಕ್ಕೆ ಒಡ್ಕೊಳ್ತಾ ಇದ್ರು, ಅವ್ರನ್ನ ಮುಕ್ತ ಮಾಡಿರೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸೋಲಾರ್ ಕುಕ್ಕರ್ ಅಂದರೆ ನೀವು ಸೂರ್ಯನ ಬೆಳಕು ಇಲ್ಲದೆ ಹೋದಾಗಲೂ ಕೂಡ ಈ ಒಲೆಯನ್ನು ಉರಿಸಿ ನೀವು ಪರ್ಯಾಯ ಇಂಧನವನ್ನು ಬಳಸೋದಕ್ಕೆ ಕಾರಣ ಆಗುವಂಥ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟರು ಅಂತ. ಬಯೋ ಎನರ್ಜಿ ಬಗ್ಗೆ ನಾವೀಗ ಮಾತಾಡಿದ್ವಿ. 2G ಎಥನಾಲ್ ಪ್ಲಾಂಟ್ ನಿರ್ಮಾಣ ಆಗ್ತಾ ಇದೆ. ಕೇಂದ್ರ ಈಗ ಗೋವರ್ಧನ್ ಯೋಜನೆಯಡಿ ಈ ಯೋಜನೆಯನ್ನು ಜಾರಿ ಮಾಡ್ತಾ ಇದೆ. ಗ್ರೀನ್ ಇಂಡಿಯಾ ನಮ್ಮ ದೂರದೃಷ್ಟಿಯ ಯೋಜನೆ, ಗ್ರೀನ್ ಹೈಡ್ರೋಜನ್ ಮಿಷನ್, ಈ ಯೋಜನೆ ಹೊಸ ದಿಕ್ಕನ್ನು ಭಾರತಕ್ಕೆ ತೋರ್ತಾ ಇದೆ. 2024 ನಂತರ ಭಾರತ ಗ್ರೀನ್ ಎನರ್ಜಿಯನ್ನು ವಿಶ್ವವೇ ಬೆರಗುಗಣ್ಣಿನಿಂದ ನೋಡುತ್ತೆ ಅನ್ನುವಂಥ ಭರವಸೆಯನ್ನು ಅವರು ವ್ಯಕ್ತಪಡಿಸಿದ್ದು. 2030ರವರೆಗೆ ಎಥೆನಾಲ್ ವೃದ್ಧಿಯ ಟಾರ್ಗೆಟ್ ಹಾಕ್ಕೊಳ್ಬೇಕು. ಭಾರತ ಗ್ರೀನ್ ಇಂಡಿಯಾ ಕಾನ್ಸೆಪ್ಟು 9 ಪಟ್ಟು ಹೆಚ್ಚು ಕೆಲಸವನ್ನು ಮಾಡಿದೆ. 2024ಕ್ಕೆ ನಮ್ಮ ದೇಶದಲ್ಲಿ ಗ್ಯಾಸ್ ಪೈಪ್ಲೈನ್ ಹೆಚ್ಚಾಗುತ್ತೆ. ಗ್ಯಾಸ್ ಪೈಪ್ಲೈನ್ ಕೆಲಸ ಈಗ ಭರದಿಂದ ಸಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತಯಾರಿಸಿದಂಥ ಸಮವಸ್ತ್ರ ಅನಾವರಣ ಮಾಡಿದ್ರು. ಅದನ್ನು ನಮ್ಮ ಬಳಸಿ ಬಿಸಾಡುವಂಥ ಹಳೆಯ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯದ ತಯಾರಿ ವಿನೂತನ ಸಮವಸ್ತ್ರಗಳನ್ನ ಅವರು ಅನಾವರಣ ಮಾಡಿದ್ರು. ಅಡುಗೆ ಅನಿಲ, ಇಂಡಿಯನ್ ಆಯಿಲ್ ಕಂಪನಿ ಇದನ್ನು ವಿನೂತನವಾಗಿ ವಿನ್ಯಾಸ ಮಾಡಿದೆ. ಆ ಇಂಡಿಯನ್ ಆಯಿಲ್ ಗ್ಯಾಸ್ ವಿತರಕರಿಗೆ ಅದನ್ನು ಸಾಂಕೇತಿಕವಾಗಿ ಕೊಡಲಾಯಿತು. ಮರುಸಂಸ್ಕರಿತ ಪಾಲಿಸ್ಟರ್ ಮತ್ತು ಹತ್ತಿ ಬಳಸಿ ಈ ಸಮವಸ್ತ್ರವನ್ನು ತಯಾರಿಸಿರೋದು ಅಂತ. ತುಮಕೂರಿನ HAL ಹೆಲಿಕಾಪ್ಟರ್ ಘಟಕ ಇವತ್ತು ಕಾರ್ಯಾರಂಭವನ್ನು ಮಾಡಿತು. ಇದು ಅವರ ಇವತ್ತಿನ 4ನೇ ಕಾರ್ಯಕ್ರಮ. ಅದು ದೇಶದ ಅತಿದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿಕೊಟ್ರು. 615 ಎಕರೆ ಪ್ರದೇಶದಲ್ಲಿ ಈ ಘಟಕ ತಲೆ ಎತ್ತಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಈ ಘಟಕ ಮುಂದಿನ 20 ವರ್ಷ 1,000ಕ್ಕೂ ಹೆಚ್ಚು ಯುದ್ಧದ ಹೆಲಿಕಾಪ್ಟರ್ಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. 4 ಲಕ್ಷ ಕೋಟಿ ರೂಪಾಯಿನ ಇದಕ್ಕೆ ವಿನಿಯೋಗ ಮಾಡಲಾಗಿದೆ. ಹಂತ ಹಂತವಾಗಿ 3 ರಿಂದ 15 ಟನ್ ಗಾತ್ರದ ವಿವಿಧ ಮಾದರಿಯ ಹೆಲಿಕಾಪ್ಟರ್ಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ನಿರ್ಮಾಣ ಮಾಡಲಾಗ್ತಾರೆ. ದೇಶದಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಕೇಂದ್ರ ತುಮಕೂರು ಆಗುತ್ತೆ ಅಂತ. ಇದುವರೆಗೆ ನಾವು ಬೇರೆ ಬೇರೆ ಕಡೆ ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ ತಯಾರಿಕಾ ಘಟಕಗಳು ಇದ್ದವು. ಆ ಶ್ರೇಯಸ್ಸು ಇನ್ನು ಮುಂದೆ ಕರ್ನಾಟಕದ ತುಮಕೂರಿಗೆ ಬರುತ್ತೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ತುಮಕೂರು ಸೇನೆಗೆ ಬೇಕಾದಂತಹ ಯುದ್ಧ ವಿಮಾನಗಳಿರ್ಬೋದು, ಹೆಲಿಕಾಪ್ಟರ್ಗಳಿರ್ಬೋದು, ಈ ಥರದ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸೋದಕ್ಕೆ ಕಳೆದ 2-3 ಬಜೆಟ್ನಲ್ಲಿ ಆದ್ಯತೆಯನ್ನು ಕೊಡಲಾಗ್ತಾ ಇತ್ತು. ಅಂತಹ ಕೆಲಸಕ್ಕೆ ನಮ್ಮ ತುಮಕೂರು ಸಾಕ್ಷಿ ಆಗ್ತಾ ಇದೆ ಅನ್ನೋದು ಇಲ್ಲಿ ವಿಶೇಷ ಅಂತ. ಭಾರತದ ಸೇನೆಗೆ ಅಗತ್ಯ ಇರುವಂಥ ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ಸ್ವಾವಲಂಬನೆಗೆ ಒತ್ತು ಮತ್ತು ರಫ್ತು ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 5,000ದಷ್ಟು ನೇರ ಉದ್ಯೋಗವನ್ನು ಇದು ಸೃಷ್ಟಿ ಮಾಡುತ್ತೆ ಅಂತ. ಉಳಿದಂತೆ ಟೌನ್ಶಿಪ್ ಅದರ ಬೆನಿಫಿಟ್ ನಮ್ಗೆ ಗೊತ್ತೇ ಇದೆ. 8,484 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಟೌನ್ಶಿಪ್ ತಲೆ ಎತ್ತಾ ಇದೆ. ಇದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ವ್ಯಾಪ್ತಿಯ ಟೌನ್ಶಿಪ್ ಆಗಿದೆ. ಇದರಿಂದ ಕೂಡ ತುಮಕೂರು ಮತ್ತು ಬೆಂಗಳೂರು ನಡುವಿನ ಈ ಅಂತರವನ್ನು ಕಡಿಮೆ ಮಾಡುತ್ತೆ. ತುಮಕೂರನ್ನು ಒಂದು ಬೆಳೆಯುತ್ತಿರುವ ನಗರವಾಗಿ ಪರಿವರ್ತನೆ ಮಾಡೋದಕ್ಕೆ ಇದು ಸಹಾಯಕ ಆಗುತ್ತೆ ಅಂತ. ಜಲಜೀವನ ಮಿಷನ್ ಇದು ಶುದ್ಧ ಕುಡಿಯುವ ನೀರನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಒದಗಿಸುವಂಥ ನಿಟ್ಟಿನಿಂದ ಭಾಳ ಇಂಪಾರ್ಟೆಂಟ್ ಆದಂತಹ ಯೋಜನೆ. ಈ ಎಲ್ಲ ಯೋಜನೆಗಳ ನಂತರ ನೀವು ಪ್ರಾರಂಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಬೆಂಗಳೂರಿನ ಸುಮಾರು ಸುತ್ತಮುತ್ತಲಿನ 45 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಅಸ್ತ್ರವನ್ನು ಇವತ್ತು ಪ್ರಧಾನಿಯವರು ಮೊಳಗಿಸಿದ್ದಾರೆ ಅಂತ. ಆ ಅಸ್ತ್ರವನ್ನು ಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಗೆ ಮೋದಿ ಅನಿವಾರ್ಯ ಎಂಬಂತಹ ಆ ಸಂದೇಶವನ್ನು ಕೂಡ ಈ ಕಾರ್ಯಕ್ರಮ ರವಾನಿಸಿದೆ. ನೀವು ಮತ್ತೆ ಇದು 5-6ನೇದು ಕಾರ್ಯಕ್ರಮ ಸತತವಾಗಿ ಇತ್ತೀಚಿನ ತಿಂಗಳುಗಳಲ್ಲಿ. ಅಂದರೆ ಮೋದಿಯವರು ಬಂದು ಬಿಜೆಪಿಗೆ ಇಲ್ಲಿ ಮತ ಬ್ಯಾಂಕನ್ನು ಗಟ್ಟಿಗೊಳಿಸಬೇಕು ಅಂತ.
HAL ಸೇರಿದಂತೆ ಇಂದು ಇಡೀ ದಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಉದ್ಯಮಿಗಳನ್ನು ಮೋದಿಯವರು ಟಾರ್ಗೆಟ್ ಮಾಡಿದರು. ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ಒಂದು ಅಂದಾಜಿನ ಪ್ರಕಾರ 15% ಜನರು ಅವರು BJP ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ. ಆ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಅಥವಾ ನೇತೃತ್ವ, ಸ್ಥಳೀಯ ನಾಯಕತ್ವ, ಸ್ಥಳೀಯ ಅಭ್ಯರ್ಥಿ ಇವರೆಲ್ಲ ನೋಡಿ ಅವರು ಆ 15% ಜನ ತೀರ್ಮಾನ ಮಾಡ್ತಾರೆ. ಮತ್ತು ಫಲಿತಾಂಶನ ತೀರ್ಮಾನ ಮಾಡೋದು ಈ 15% ಜನ. ಅವರನ್ನು ಇವತ್ತು ಪ್ರಧಾನಿ ಮೋದಿ ಟಾರ್ಗೆಟ್ ಮಾಡಿದ್ರು ಅಂತ. ವಿರೋಧಿಗಳ ಟೀಕೆಗಿಂತ ನಮಗೆ ಅಭಿವೃದ್ಧಿಯೇ ಮೊದಲ ಆದ್ಯತೆ ಎಂಬಂಥ ಸಂದೇಶವನ್ನು ಅವರು ಕೊಟ್ಟರು. ಅಲ್ಲಿ ಒಂದು ಮಾತನ್ನು ಅವ್ರು ಹೇಳ್ತಾರೆ, ಈ ಹಿಂದೆ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟ ಹಾಗೆ ಟೀಕೆ ಮಾಡ್ತಾ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಆದರೆ ನ್ಯಾಯಾಲಯ ಆಗಲಿ, ತನಿಖಾ ಆಯೋಗ ಆಗಲಿ ಯಾವುದರಲ್ಲೂ ಇದನ್ನು ಪ್ರೂವ್ ಮಾಡೋಕ್ಕೆ ಆಗಿಲ್ಲ. ಬೊಬ್ಬೆ ಹೊಡೆದದ್ದು ಮಾತ್ರ ಬಂತು. ಅದರ ಜೊತೆಗೆ ಬೆಂಗಳೂರಿನ HAL ಘಟಕವನ್ನು ಮುಚ್ಚುವಂಥ ಹುನ್ನಾರ ಇದರ ಹಿಂದೆ ಇದೆ ಅಂತ ಹೇಳಿದ್ರು. ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರನ್ನ ಅವರು ಕೋಟ್ ಮಾಡಿದ್ರು. ನಾವಿವತ್ತು ಏನು ಮಾಡ್ತೀವಿ, ಏನು ಮಾಡಲ್ಲ ಅನ್ನೋದನ್ನು ಸಾಕಾರ ಮಾಡಿದ್ದೀವಿ. ನೀವು ಮುಚ್ಚುತ್ತೀರಿ ಅಂತ ಹೇಳಿದ್ರಲ್ಲ, ನಾವಿವತ್ತು ದೇಶದಲ್ಲೇ ನಮ್ಮ ದೇಶದ ಗೌರವವನ್ನು ಹೆಚ್ಚು ಮಾಡುವಂಥ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ನಾವಿವತ್ತು ಚಾಲನೆ ಕೊಟ್ಟಿದ್ದೀವಿ. ಉತ್ಪಾದನೆ ಆರಂಭ ಆಗಿದೆ. ಕಾಲಮಿತಿಯಲ್ಲಿ ನಾವೇನು ತೀರ್ಮಾನ ಮಾಡಿದ್ವೋ ಅದನ್ನು ಸಾಕಾರ ಮಾಡಿದ್ದೀವಿ ಅನ್ನೋದ್ರ ಮೂಲಕ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಗೆ ಮತ್ತು ಪ್ರತಿಪಕ್ಷಗಳಿಗೆ ಸರಿಯಾದಂಥ ತಿರುಗೇಟನ್ನು ಕೊಟ್ಟರು. ನಾನು ಮತ್ತೆ ವಾಪಸ್ ಹೇಳೋದು, ನೀವು ಕೆಲಸ ಮಾಡಿ, ಕೆಲಸ ಮಾಡಿದ ನಂತರ ನೀವು ಜನರನ್ನು ಮತ್ತೊಮ್ಮೆ ನನಗೆ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ ಅಂತ. ಆ ರೀತಿಯಾದಂಥ ಪ್ರಯತ್ನವನ್ನು ಅವರು ಇವತ್ತು ಮಾಡಿದ ಹಾಗೆ ಕಾಣ್ತು ಅಂತ. ಓಕೆ ಸರ್, ಸಿದ್ದರಾಮಯ್ಯ ಅವರು ಇದಕ್ಕೆ ಟೀಕೆ ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಕೂಡ ಎಂದಿನಂತೆ ವಿಪಕ್ಷಗಳು ಅವರದೇ ಆದಂಥ ಧಾಟಿಯಲ್ಲಿ, ಅದು ಸರಿನೂ ಇರಬಹುದು, ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡಿ. ಎಸ್ ಸರ್. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಕರ್ನಾಟಕ ಪ್ರವಾಸವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾವು ಮಾಡಿದ ಅಡುಗೆಯನ್ನ ಬಡಿಸಲು ಪ್ರಧಾನಿ ರಾಜ್ಯಕ್ಕೆ ಬರ್ತಾರೆ ಅಂತ ಕಲಬುರಗಿಯಲ್ಲಿ ಟೀಕಾ ಪ್ರಹಾರ ನಡೆಸಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಎದುರು 21 ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸೋಲಾರ್ ವಿಂಡ್ ಪವರ್ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿಸಿದ್ದು, ಇದರ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ನೀವೇ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕರ್ನಾಟಕ ಸತತ 3 ವರ್ಷಗಳ ಕಾಲ ಪ್ರವಾಹಕ್ಕೆ ತುತ್ತಾಗಿ ಜನ ಆಸ್ತಿಪಾಸ್ತಿ ಕಳೆದುಕೊಂಡು ಕಣ್ಣೀರಿಟ್ರು. ಆಗ ಬರದ ನೀವು ಈಗ ಯಾಕೆ ರಾಜ್ಯಕ್ಕೆ ಬಂದಿದ್ದೀರಾ ಅಂತ ಕಾಂಗ್ರೆಸ್ ಕೂಡ ಪ್ರಧಾನಿಗೆ ಪ್ರಶ್ನೆ ಹಾಕಿದೆ. ನರೇಂದ್ರ ಮೋದಿ ಅವರು ನಾವು ಮಾಡಿದ ಕೆಲಸಗಳನ್ನೇ ಉದ್ಘಾಟನೆ ಮಾಡೋದು ಯಾವಾಗಲೂ. HAL ಇದೆಯಲ್ಲ ಪ್ರೋಗ್ರಾಮು, ಅದನ್ನು UPA ಸರ್ಕಾರದಲ್ಲೇ ಮಾಡಿದ್ದರು. ಅದನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾರೆ. ಇಲ್ಲಿ ಲಮಾಣಿ ಜನಗಳಿಗೆ ಹಕ್ಕುಪತ್ರ ಕೊಡಕ್ಕೆ ಬಂದಿದ್ದರು. ಕಾನೂನು ಮಾಡಿದವರು ನಾವು. ಅದೆಲ್ಲ ಕಾಂಡಗಳನ್ನು ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು, ಹಟ್ಟಿಗಳನ್ನು ರೆವಿನ್ಯೂ ಗ್ರಾಮಗಳು ಮಾಡಬೇಕು ಅಂತ ಇವರು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಾನೂನು ಮಾಡಿದ. ವಿಸ್ತಾರ ನ್ಯೂಸ್, ನಿಖರ ಜನಪರ.